ಹೇಮಂತ್ ಥರದ್ದು ಹುಡುಗರಿಗೆ ಈ ಥರ ಸಿನಿಮಾ ಸಿಕ್ಕಿರೋದು ಅದೃಷ್ಟ, ಮತ್ತು ಇಂಡಸ್ಟ್ರಿಗೆ ಹೇಮಂತ್ ಥರದ್ದು ಒಂದು ಸಿಕ್ಕಿರೋದು ತುಂಬಾ ಖುಷಿ. ಯಾಕೆಂದರೆ ಲಾಸ್ಟ್ ಸೀನ್ ನೋಡಿದಾಗ ಎಂಥ ಹುಡುಗರಿಗೆ ಒಂದು ಲವ್ ಆಗುತ್ತೆ. ಇನ್ನು ಅದನ್ನು ಬಿಟ್ಟು ಬೇರೆ ಸಿನಿಮಾ ಪ್ರೀತಿ ಮಾಡೋರಿಗೆ ಮತ್ತು ಯೂತ್ಸ್ಗೆ ತುಂಬಾ ಅಂದರೆ ಒಂದು ಡೆಡಿಕೇಶನ್ನು. ತೆರೆ ಮೇಲೆ ನಾನು ಕಾಣಿಸ್ಕೋತಾ ಇದ್ದೀನಿ, ತೆರೆ ಮೇಲೆ ನಾನು ಹಂಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಒಂದು ಪಾತ್ರನ ಅಂದಾಗ ಆ ಒಂದು ಇದು ಬೇಕು. ಮತ್ತು ಆ ಎದುರುಗಡೆ ಒಂದು ವಿಲನ್ಸ್ ಅಂತ ಏನಿದ್ದಾರೆ, ಬಾಲು ನಾಗೇಂದ್ರ ಅವರು ತುಂಬ ಲೀಡ್ ಮಾಡಿದ್ದಾರೆ. ನಂದು ಬಾಲು ನಾಗೇಂದ್ರಂದು ತುಂಬ ಹಳೆ ಫ್ರೆಂಡ್ಶಿಪ್. ಕಡ್ಡಿಪುಡಿ ಸಿನಿಮಾದಿಂದ ಕಾರ್ತಿಕ್ ಬಂದರು. ಸೊ ಇದೆಲ್ಲನೂ ಹಂಗೆ ಆಗ್ತು. ಆಲ್ಫಾ ಅನ್ನೋದು ಇವತ್ತು ಟೀಸರ್ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನೋಡಿದಾಗ ನನಗೆ ಒಂದು ಗೂಸ್ ಬಂಪ್ಸ್ ಇದಾಗುತ್ತೆ. ಯಾಕೋ ಆ ಪದ ಕರೆಕ್ಟಾಗಿ ತಿರುಗಬೇಕು ನನಗೆ. ಸ್ವಲ್ಪ ಹಂಗೆ ಆದ್ರೂ ರೋಮಾಂಚನವಾಯಿತು ಅಂತ ರೋಮಾಂಚನ ಆಯ್ತು. ಆಲ್ಫಾ ಇನ್ನೊಂದು ವಿಷಯಕ್ಕೆ ಏನು ಅಂದರೆ ಟೆಕ್ನಿಕಲ್ ಟೀಮ್ ಸ್ಟ್ರಾಂಗ್ ಇದೆ. ಅನೂಪ್ ಸಲೀನ್ ಅವರು ಮ್ಯೂಸಿಕ್ ಈಗಲೇ ಆ ಥರ ಕೊಟ್ಟಿದ್ದಾರೆ. ನನಗೆ ಈಗಲೂ ತುಂಬಾ ಖುಷಿಯಾಗೋದು ಏನಕ್ಕೆ ಅಂದರೆ, ಅವರು ಗೋಲಿ ಸೋಡಾ ಅನ್ನೋ ಒಂದು ಸಿನಿಮಾಗೆ ರೀರೆಕಾರ್ಡಿಂಗ್ ಮಾಡಿದಾಗ ನಾನು ಸೂರ್ಯ ಅವ್ರನ್ನ ಕರ್ಕೊಂಡು ಸಿನಿಮಾಗೆ ಹೋಗಿದ್ದೆ. ಯಾಕೆಂದರೆ ಆ ಮಟ್ಟಕ್ಕೆ ಚೆನ್ನಾಗಿ ಮಾಡಿದರು. ಸೊ ಅವರು BGM ಅಲ್ಲಿ ಕಿಂಗ್ ಅವರು. ಸೊ ಇನ್ನು ಆಲ್ಫಾ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಕಾರ್ತಿಕ್ ಅವ್ರನ್ನ ನಾನು ಈ ಟೀಸರಲ್ಲಿ ನೋಡಿದೆ. ನಾನು ಬರೆದಾಗ ಹೇಳಿದರು ಆ ಪಾತ್ರ ಕಾರ್ತಿಕ್ ಮಾಡ್ತಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದೀರ ಕಾರ್ತಿಕ್. ಯಾಕಂದರೆ ನಾವು ಯಾರ ಬಾಯಲ್ಲಿ ನೋಡು ಹೀರೋ ಮೆಟೀರಿಯಲ್ ಅಂತಲೇ ಹೇಳೋದು ಕಾರ್ತಿಕ್ನ. ಯಾಕೆಂದರೆ ಒಂದು ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮನ ಅಷ್ಟು ವಾರಗಳ ಕಾಲ ಹಿಡ್ಕೊಂಡು ಬಂದು ಕೊನೆಗೆ ಕಪ್ಪೆತ್ತೋದಿದೆಯಲ್ಲ, ಅದು ಅಲ್ಲೇ ಹೀರೋ ಅನ್ಸ್ಕೊಂಬಂದ್ರು. ಸೊ ರೈಟರ್ಸು ಮತ್ತು ಡೈರೆಕ್ಟರ್ಸು ಇವತ್ತು ಹೇಮಂತ್ ಥರದವ್ರನ್ನ ಕಾರ್ತಿಕ್ ಥರದವ್ರ ಮೇಲೆ ಬರೆದಾಗ ಇವತ್ತು ನಮ್ಮ ಇಂಡಸ್ಟ್ರಿಗೆ ಹೀರೋಗಳ ಕೊರತೆ ಇದೆ. ಮತ್ತು ನಮ್ಮ ಜನ ಈಸಿಯಾಗಂತೂ ರಿಸೀವ್ ಮಾಡಲ್ಲ. ಫಸ್ಟ್ ಬಾಗಿಲಲ್ಲಿ ನಿಲ್ಲಿಸ್ತಾರೆ. ನಮ್ಮವರು ಅಂತ ಅನ್ನಿಸ್ಕೋಬೇಕು. ಮುಖ ಪರಿಚಯ ಆಗ್ತಾ ಚೆನ್ನಾಗಿ ಆಗುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ವೇಲು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ಹೇಳಿದೆ, ಅವ್ರು ಸಿನಿಮಾ ಅಂತ ಹೇಳಿದ ತಕ್ಷಣ ಬೆನ್ ತಟ್ತಾರೆ. ಸೊ ಒಂದು 4 ಒಳ್ಳೆ ಮಾತು ಹೇಳ್ತೀರ ಸರ್. ಸೊ ನಿಮ್ಮ ಒಂದು ಇದಕ್ಕೆ ಶಿರೋಋಣಿಗಳು ನಾವು. ಮತ್ತು ನೀವು ಮೀಡಿಯಾ ಪರ್ಸನ್ಸು ಈ ಥರದ್ದೊಂದು ಸಿನಿಮಾಗೆ ಸಪೋರ್ಟ್ ಬಂದಿರೋದು ನಮಗೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಗೆ ತುಂಬಾ ಪ್ರೆಸ್ ಮೀಟ್ಸ್ ಇರುತ್ತೆ. ಸೊ ನೀವೊಂದು ಸಹನೆ ಇಟ್ಕೊಂಡು ಒಂದು ಒಳ್ಳೆ ಯಂಗ್ ಟೀಮ್ನ, ಹೊಸಬರ ಟೀಮ್ನ ಬೆನ್ ತಟ್ಟಿದಾಗ ಸೊ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಜನ ಟೆಕ್ನಿಷಿಯನ್ಸ್ ಬರ್ತಾರೆ, ಹೀರೋಗಳು ಬರ್ತಾರೆ. ಸೊ ಎಲ್ರಿಗೂ ಒಂದು ಕೆಲಸಗಳು ಸಿಗುತ್ತೆ. ಮತ್ತು ಜನ ಯಾವತ್ತೂ ಒಂದು ಒಳ್ಳೆ ಕಂಟೆಂಟ್ನ ಒಂದು ಇದನ್ನು ಪ್ರೋತ್ಸಾಹ ಮಾಡ್ತಾರೆ. ಹೌದು, ಒಂದಷ್ಟು ಪೈನ್ ಇದೆ. ಯಾಕೆಂದರೆ 6 ಸಿನಿಮಾ 7 ಸಿನಿಮಾಗಳು ಬಂದಾಗ ಎಲ್ಲೋ ಒಂದು ಕಡೆ ಜನಕ್ಕೂ ನಾವು ದುಡ್ಡು ದುಡ್ಕೊಂತಾರೆ. ಆದರೆ ಅವ್ರ ಸಮಯ ತುಂಬ ವ್ಯಾಲ್ಯೂಬಲ್ ಇರುತ್ತೆ. ಆ ಸಮಯನ ಅವರು ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾವು ತಲೆ ಬಗ್ಗೆ ಕೆಲಸ ಮಾಡಬೇಕು. ಸೊ ಒಂದು ಒಳ್ಳೆ ಆಶಾಭಾವನೆ ಅಂತೂ ಇದೆ. ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನ ಸ್ವೀಕಾರ ಮಾಡ್ತಿದ್ದಾರೆ. ಅಲ್ಲೊಂದು ಇಲ್ಲೊಂದು ಅಪಸ್ವರ ಇದ್ರೂ ಕನ್ನಡಿಗರು ಯಾವತ್ತೂ ಕನ್ನಡ ಸಿನಿಮಾಗಳಿಗೆ ನಾವು ಇವತ್ತು ಎಲ್ಲೇ ನಿಂತ್ಕೊಂಡು ಹೇಳಿದ್ರು ಜಾಸ್ತಿ ಮಾರ್ಕ್ಸ್ ತಗೋಬೇಡ್ರಪ್ಪ, 35 ಮಾರ್ಕ್ಸ್ ತಗೊಳ್ಳಿ. ಯಾಕಂದರೆ 200 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಸಂಖ್ಯೆ ತುಂಬ ಕಡಿಮೆ ಸಕ್ಸಸ್ಸು. ನಮ್ಮ ಕನ್ನಡಿಗರು ಹೇಳೋದಷ್ಟೇ, ನಮಗೆ 35 ಮಾರ್ಕ್ಸ್ ಬರೀರಪ್ಪ, ನಾವು ಪಾಸ್ ಮಾಡ್ತೀವಿ ಅಂತ. ಸೊ ಅದಕ್ಕೆ ವಿಜಯ್ ಅವರು ಕೆಲಸ ನನಗೆ ತುಂಬ ಇಷ್ಟ. ಯಾಕಂದರೆ ಆ್ಯಕ್ಯುರೇಟ್ ಇರ್ತಾರೆ, ಸಿನಿಮಾ ವ್ಯಾಕರಣ ಕಲ್ತಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಕೆಲಸ ತಗೋತಾರೆ. ಅವರು ಯಾವತ್ತೂ ಸಿನಿಮಾ ಮಾಡೋವಾಗ ನೆಕ್ಸ್ಟ್ ಸಿನಿಮಾ ಬಗ್ಗೆ ಯೋಚನೆನೇ ಮಾಡಲ್ಲ. ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದಾಗ ಅದಕ್ಕೆ ಫಸ್ಟ್ ಸಿನಿಮಾ ಆಗಿದ ತಕ್ಷಣ ಸೆಕೆಂಡ್ ಸಿನಿಮಾ ಸಿಗುತ್ತೆ, ಸೆಕೆಂಡ್ ಸಿನಿಮಾ ಆಗಿದ ತಕ್ಷಣ 3ನೇ ಸಿನಿಮಾ ಸಿಗುತ್ತೆ. ಸೊ ಅವ್ರು ಯಾವುದು ಚಿಕ್ಕದು ದೊಡ್ಡದು ಅಂತ ಮಾಡಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಟೀಸರ್ ನೋಡಿದ್ರೇ ಹೇಳ್ಬೋದು. ಸೊ ಬಂದಿರೋವಂಥ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತಾ, ಆಲ್ಫಾ ಅನ್ನೋ ಒಂದು ಸಿನಿಮಾನ ನೀವು ನಿಮ್ಮ ಹೃದಯಕ್ಕೆ ಹಾಕ್ಕೊಳ್ಳಿ, ಬೆನ್ ತಟ್ಟಿ ಅಂತ ಈ ಮೂಲಕ ಕೇಳ್ಕೊಡ್ತೇನೆ. ಥ್ಯಾಂಕ್ಸ್.
ಮಾಸ್ತಿ ಅವರಿಗೆ ತುಂಬ ಧನ್ಯವಾದ. ಆ್ಯಂಕರಿಂಗ್ ತುಂಬ ಚೆನ್ನಾಗಿರುತ್ತೆ. Thank ಥ್ಯಾಂಕ್ ಯು ಸೊ ಮಚ್. ಇಲ್ಲ ಸೀರಿಯಸ್ ತುಂಬ ಚೆನ್ನಾಗಿ ಮಾಡ್ತಾರಣ್ಣ. ಇಲ್ಲ ಕನ್ನಡ ತುಂಬ ಸ್ಪಷ್ಟವಾಗಿ ಮಾತಾಡ್ತಾರಣ್ಣ. ಬಾಬಣ್ಣ ಬಂದಿದ್ದೀನಿ ಕಣಣ್ಣ, ಫಂಕ್ಷನ್ಗೆ ಇಲ್ಲಿದ್ದೀನಿ, ಯಾಕಂದ್ರೆ ನಿನಗೆ ಫಸ್ಟ್ ಅಟೆಂಡೆನ್ಸ್ ಹಾಕ್ಬಿಟ್ರೆ ನಾವು ಬದುಕ್ತೀವಿ. ದೇವರಣೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲಣ್ಣ ಏನೂ ಇಲ್ಲ. ಎಲ್ರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಹೇಮಂತ್ ಸರ್, ಕನ್ನಡ ಇಂಡಸ್ಟ್ರಿಗೆ ಸ್ವಾಗತ ಕೋರ್ತೀವಿ ನಾವೆಲ್ಲರೂ ಸೇರಿ. ಯಾಕೆಂದರೆ ನಿಮ್ಮೊಟ್ಟಿಗೆ ನಾನೊಂದು ವಾರ ಕೆಲಸ ಮಾಡಿದ್ದೀನಿ. ನನ್ನ ಅದೃಷ್ಟ ಹೇಗಿತ್ತು ಅಂದರೆ ಒಬ್ರೊಬ್ರ ಜೊತೆ ಕಾಂಬಿನೇಷನ್ ಸೀಕ್ವೆನ್ಸ್ ಸಿಗುತ್ತೆ. ಈ ಸಿನಿಮಾದಲ್ಲಿ ಒಂದು ರೌಂಡ್ ಎಲ್ಲರ ಜೊತೆಗೂ ನನಗೆ ಕಾಂಬಿನೇಷನ್ ಸಿಕ್ಕಿದೆ. ಸೊ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಈ ಒಂದು ವಾರ ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ. ವಾಪಸ್ಸು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ನನ್ನ ಒಳಗಡೆ ಇನ್ನೊಬ್ಬರು ಬಂದಿದ್ರು, ವಿಜಯ್ ನೀವು ಮಾತಾಡೋ ಭಾಷೆ ಇದೆಯಲ್ಲ ಯಾಕೊಂಬ ಚೈನ್ ಮಾತಾಡ್ತಾ ಇದೆಯಾ ಅಂದರು. ಇಲ್ಲ, ಒಂದು ವಾರ ಒಬ್ಬರ ಜೊತೆ ಕೆಲಸ ಮಾಡಿದ್ರೆ ಅದ್ರ ಎಫೆಕ್ಟು ಅಣ್ಣ ಅದು ಬೇಡ ಕಣ್ಣ. ಕೆಳಗಡೆ ಕಮೆಂಟ್ ನಾನು ನೋಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಕಮೆಂಟ್ ಸೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ನೋವಾಗ್ಬಿಡುತ್ತೆ ಆಮೇಲೆ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ಫಾ ಒಂದು ವೈಲೆನ್ಸ್ ಸಿನಿಮಾ ಜೊತೆಗೆ ಒಂದು ಎಮೋಷ್ನಲ್ ಜರ್ನಿ ಇರೋವಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದ ಸಿನಿಮಾ ನೋಡಿ. ಇದೇ ಫೆಬ್ರವರಿಗೆ ಬರ್ತೀವಿ ಥಿಯೇಟ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಹಾಗೆ ನನಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಆಗಲಿ ಸರ್, ಶುಭವಾಗಲಿ. ಒಂದೇ ಒಂದು ಸೆಕೆಂಡು, ಆ್ಯಕ್ಚುಲಿ ಈ ಕ್ಷಣಕ್ಕೆ ನಿಮ್ಮ ಮಾತಿನ ದಾಟಿ ನೋಡಿದಾಗ ನಿಮ್ಮನ್ನು ಆ ಬಿಟ್ಟ ಸ್ಥಳ ತುಂಬಿರಿ ಅಂತ ಕೇಳೋಣ ಅನ್ನಿಸ್ತು. ಏನು ಬರ್ಬೋದು ಮಹಂತೇಶ್ ಅವ್ರ ಮಾತಲ್ಲಿ ಅಂತ. ಸರ್, ಇದರ ಆಲ್ಫಾ ಮೆನ್ ಲವ್ ವೆಂಜೆನ್ಸ್ ಅಂತ ಇದೆ. ಮಹಂತೇಶ್ ಲವ್ಸ್ ವೆಂಜೆನ್ಸ್ ಬಿಟ್ಬಿಡಿ ಸರ್, ಅದು ನಿಮ್ಮಲ್ಲಿ ಇಲ್ಲ ಇವಾಗ. ನಿಮ್ಮಲ್ಲಿ ಕಾಣಿಸ್ತಿಲ್ಲ, ತುಂಬ ಪ್ರೀತಿ ಕಾಣಿಸ್ತಾ ಇದೆ. ಮೆನ್ ಲವ್ಸ್ ವೆಂಜೆನ್ಸು. ನೀವು ಯು ಲವ್ ವಾಟ್? ಏನು? ಎಲ್ಲ ಮೇಡಮ್, ಎಲ್ಲ ಏನು ಸಿಕ್ಕರು ಏನ್ ಸಿಕ್ಕರು. ಅಲ್ಲಿನ ಜರ್ನಿಯಿಂದ ಆಲ್ಫಾ ತನಕ ಬಂದಿದ್ದೀರಾ. ಈ ಜರ್ನಿ ಹೇಗಿದೆ, ಆಲ್ಫಾ ಹೇಗಿದೆ ಅಣ್ಣ ಅವರೇ? ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಈ ವರ್ಷ ಸೆಕೆಂಡ್ ಟೈಮ್ ಮೀಟ್ ಆಗ್ತಾ ಇದ್ದೀವಿ, ತುಂಬಾ ಖುಷಿ ಇದೆ. ದೂರದರ್ಶನದಲ್ಲಿ ಒಂದು ತುಂಬ ಸಾಫ್ಟ್ ಆಗಿರೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತೀನಿ. ಇದರಲ್ಲಿ ಹಾಗೆ ಆಪೋಸಿಟ್ ಆಗಿ ಒಂದು ಸರ್ ರಿವೀಲ್ ಮಾಡ್ಬೋದಾ ಕ್ಯಾರೆಕ್ಟರ್? ಇದರಲ್ಲಿ ಕಾಪ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ, ಒಂದು ಪೊಲೀಸ್ ಪವರ್ಫುಲ್ ರೋಲಲ್ಲಿ ಕಾಣಿಸ್ಕೊಂಡಿದ್ದೀನಿ. ತುಂಬಾ ಖುಷಿ ಇದೆ. ಆ್ಯಂಡ್ ವಿಜಯ್ ಸರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ನಿಮ್ಮ ಹೊಯ್ಸಳ ಸಿನಿಮಾ ನೋಡಿ ನಿಮ್ಮ ಜೊತೆ ಯಾವತ್ತಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನಕ್ಕಂದರೆ ಸರ್ ಎಲ್ಲ ಪಾತ್ರಕ್ಕೂ ಒಂದು ಇಂಪಾರ್ಟೆನ್ಸ್ ಅಂತ ಕೊಡ್ತಾರೆ. ಸ್ಟಾರ್ಟಿಂಗ್ ಹೀರೋಯಿನ್ಸ್ನ ಹೇಗೆ ಇಂಟ್ರೊಡಕ್ಷನ್ ಕೊಡ್ತಾರೋ ಹಾಗೆ ಕ್ಲೋಜರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೈರೆಕ್ಷನ್ ಮಾಡಬೇಕಾದ್ರೆ. ಸೊ ವಿಜಯ್ ಸರ್ ಎಲ್ಲ ಪಾತ್ರಕ್ಕೂ ಆ ಕ್ಲೋಜರ್ ಅನ್ನೋದನ್ನು ಕೊಟ್ಟಿರ್ತಾರೆ. ಸೊ ದಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಅಬೌಟ್ ದ ಎಂಟೈರ್ ಸ್ಟೋರಿ. ಮತ್ತು ನನ್ನ ಜೊತೆ ವರ್ಕ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಚ್ಯುತ್ ಸರ್ ಜೊತೆ ಕೆಲಸ ಮಾಡಿದೆ, ಮಾನಸಿ ಸುಧೀರ್ ಮ್ಯಾಮ್ ಮತ್ತು ಮಹಂತೇಶ್ ಅವರು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೇಮಂತ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ಯು ಆರ್ ಸೋ ಡೆಡಿಕೇಟೆಡ್. ಐ ಕುಡ್ ಕ್ಲಿಯರ್ಲಿ ಸಿ ದಟ್ ಇನ್ ದ ಟೀಸರ್. ತುಂಬಾ ಖುಷಿ ಆಯಿತು. ನಿಮ್ಮಂಥ ಪ್ರೊಡ್ಯೂಸರ್, ಹೀರೋ ಇನ್ನೂ ಹೆಚ್ಚು ಬರಬೇಕು, ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ಹಾಗೆ ಮಾಸ್ತಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡೈಲಾಗ್ಸ್. ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿ. ಅನೂಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮ್ಯೂಸಿಕ್. ಆ್ಯಂಡ್ ಕಾರ್ತಿಕ್ ಅವರು, ಯು ಶೋಡ್ ಅಸ್ ಸೋ ಬ್ಯೂಟಿಫುಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಿನಿಮಾಟೋಗ್ರಫಿ. ಯಾರನ್ನಾದ್ರೂ ಮಿಸ್ ಮಾಡಿದರೆ ಸಾರಿ. ಆ್ಯಂಡ್ ಯಾ, ಥ್ಯಾಂಕ್ ಯು. ಆಯ್ನ ಅವ್ರ ಮುಖ ನೋಡ್ತಾ ಇದ್ದೆ, ಅವ್ರು ಮಾತಾಡ್ತಾ ಒಂದು ಮುದ್ದಾದ ಡಿಂಪಲ್ ಇದೆ. ಈ ಮುದ್ದು ಡಿಂಪಲ್ ಹುಡುಗಿ ಪೊಲೀಸ್ ಅಧಿಕಾರಿಯಾಗಿ ಆ ಪಾತ್ರದಲ್ಲಿ ಹೇಗೆ ಕಾಣಿಸ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಮಗಿದೆ. ನನಗೂ ಅಷ್ಟೇ. ಐ ಆಮ್ ಸೋ ಕ್ಯೂರಿಯಸ್.